ಹೆಸರೇನು? ಮಲಿಯಮ್ಮ ದೇವಸ್ಥಾನ. ಇದು ಯಾವಾಗಲಿಂದ ನಡೀತಾ ಇದೆ ಕಾರ್ಯಕ್ರಮ? ನಮಗೆ ಅನಿಸಿದ್ರೆ 89 ವರ್ಷದಿಂದ ನಡೀತೈತಿ. ಎಲ್ಲ ಸಮಾಜದವರು ಮಾಡ್ತಿರೋ ಅಥವಾ ನಾಯಕರ ಮಂದಿ, ನಾವು ಕುರುಬರ ಮಂದಿ, ಒಡ್ರ ಮಂದಿ ಎಲ್ಲ ಸರಿ. ಗ್ರಾಮದ ವಿಶೇಷ ಏನಪ್ಪ ಅಂದರೆ ಇವತ್ತು ಮಲೆಮ್ಮ ದೇವಿ ಇರ್ಬೋದು, ಆಂಜನೇಯ ಸ್ವಾಮಿ ಇರ್ಬೋದು, ಮಾರಮ್ಮ ತಾಯಿ ಇರ್ಬೋದು, ಅನೇಕ ಬಾಬು ಸುಬನ್ ಇರ್ಬೋದು. ಇವತ್ತೇನು ಎಲ್ಲ ವರ್ಗದವರು ಸೇರಿ ಈ ಒಡ್ರೆಡ್ಡಿ ಗ್ರಾಮದಲ್ಲಿ ವಿಶೇಷವಾಗಿ ಏನಾದರೂ ಒಂದು ಜಾತ್ರೆ ಮಾಡ್ಬೇಕಂದ್ರೆ ಇವತ್ತೆಲ್ಲ ಸಮಾಜ ಸೇರಿ ಒಟ್ಟಾಗಿ ಇವತ್ತು ಜಾತ್ರೆ ಮಾಡೋದಕ್ಕೆ ಭಾಳ ಸಂತೋಷ ಅನಿಸುತ್ತೆ. ಅದೇ ಥರನಾಗಿ ಸುಮಾರು ವರ್ಷಗಳಿಂದ ಪುರಾತನ ಕಾಲದಿಂದ ಇವತ್ತೇನು ಮಲ್ಲಮ್ಮನ ಜಾತ್ರೆ ಅನೇಕರು ಹಿರಿಯರು ಮಾನ್ಯರು ಇವತ್ತು ನಡೆಸಿಕೊಂಡು ಬಂದಿದ್ದಾರೆ. ಅದೇ ಥರನಾಗಿ ಇವತ್ತು ಈ ಮಲ್ಲಮ್ಮ ದೇವಿ ಟ್ರಸ್ಟ್ ಕಮಿಟಿನಿಂದ ವಿಶೇಷವಾಗಿ ಇವತ್ತೇನು ಅವರು ಇವತ್ತು ನಮ್ಮೂರಲ್ಲಿ ಗುಡಿ ಮಾಡ್ಬೇಕಂತ ಅಂದ್ಕೊಂಡು ಇವತ್ತು ಒಂದು ವರ್ಷದಲ್ಲಿ ಯಶಸ್ವಿ ಮಾಡಿಕೊಟ್ಟಿರ್ತಕ್ಕಂಥ ಕೀರ್ತಿ ಆ ವಿಶೇಷವಾಗಿ ಅದು ಇರ್ತಕ್ಕಂಥ ಕಮಿಟಿ ಸದಸ್ಯರಿಗೆ, ಅಧ್ಯಕ್ಷರಿಗೆ ಸಲ್ಲುತ್ತದೆ. ಇವತ್ತು ಅದೇ ಥರನಾಗಿ ಊರಿನಾಗ ಎಲ್ಲ ಗುರು ಹಿರಿಯರು ಎಲ್ಲರೂ ಆ ಕಮಿಟಿಗೆ ಸಾಥ್ ಕೊಟ್ಟು ಹೆಜ್ಜೆ ಹಾಕಿ ಇವತ್ತು ಒಂದು ವರ್ಷದೊಳಗೆ ಈ ಗುಡಿ ಕಟ್ಟಲಿಕ್ಕೆ ಏನು ಸಹಕಾರ ಮಾಡಬೇಕು, ಅದೇ ಥರನಾಗಿ ಊರಾಗ ಎಲ್ಲ ಸಮಾಜರು ಎಲ್ಲ ಹಿರಿಯರು ಸೇರಿ ಕಾಯಿಸಿ ಇವತ್ತು ಈ ಗುಡಿ ಕಟ್ಟೋದಕ್ಕೆ ಯಶಸ್ವಿಯಾಗಿದ್ದಾರೆ. ಅದೇ ಥರನಾಗಿ ಈ ಒಂದು ಜಾತ್ರೆ ಮಹೋತ್ಸವ ಅಂಗವಾಗಿ ಇವತ್ತು ಹಿರಿಯರು ಏನು ಮಡಿಕೆ ಮಾಡಿದ್ದಾರೆ. ಇವತ್ತು ಹಾಲುಮತ ಸಮಾಜದವರು ಇವತ್ತು ಕುಂಭ ತರುವುದರ ಮೂಲಕ ಘಾಟಿ ತಂದು ಗುಡಿಗೆ ಕೊಡ್ತಾರೆ. ಅದೇ ಥರನಾಗಿ ಒಂದು ಕುಂಭ ಗುಡಿ ಮುಟ್ಟಿದ ಮೇಲೆ ತದನಂತರ ಆ ಒಂದು ಬ್ಯಾಟೆಗಳನ್ನು ಎಲ್ಲ ವ್ಯವಸ್ಥಿತವಾಗಿ ಪಲ್ಯ ಬ್ಯಾಟೆಗಳನ್ನು ಸರಿ ಮಾಡಿ ಇವತ್ತು ಅವ್ರ ಕೈಗೆ ಕೊಟ್ಟರೆ ಬಂದರೆ ಅವರೆಲ್ಲ ಬೆಳಗರದಾಗೆ ಇವತ್ತು ರಾತ್ರಿ ಅಡಿಗೆ ಮಾಡಿ ಕಳಿಸಿ ಬೆಳಿಗ್ಗೆ 8 ಗಂಟೆಗೆ 8:08ವರೆಗೆ ಇವತ್ತು ಊರಿನ ಎಲ್ಲ ಸಮಾಜ ಹಿರಿಯರು ಸೇರಿ ಇವತ್ತು ಅವ್ರು ಅಡಿಗೆ ಮಾಡಿ ಏನಪ್ಪ ಅಂತಂದರೆ ಇವತ್ತು ಹಾಲುಮತ ಸಮಾಜದವರು ಇವತ್ತು ಕುಂಭ ತರೋದ್ರ ಮೂಲಕ ದೇವರ ಮನೆಯಿಂದ ಕುಂಭ ತರೋದ್ರ ಮೂಲಕ ಇವತ್ತೇನು ದೇವಿ ಪಾದಕ್ಕೆ ಕುಂಭ ತಂದು ಅರ್ಪಿಸಿದ ತದನಂತರ ಬ್ಯಾಟೆಯನ್ನು ಚೂರಿ ಹಾಕಿ ಆ ನಂತರ ವಾಲ್ಮೀಕಿ ಸಮಾಜದವರು ಇವತ್ತು ಆ ಪಲ್ಯವನ್ನು ರೆಡಿ ಮಾಡೋ ಜೊತೆಗೆ ಇವತ್ತು ಕಾಯಿ ಪಲ್ಯ ರೆಡಿ ಮಾಡಿ ಕಳಿಸಿ ಅವ್ರ ಕೈ ಹಾಲುಮತ ಸಮಾಜ ಕೈ ಕೊಟ್ಟರೆ ಬಂದರೆ ಅವ್ರು ಬೆಳಗಿರೋದ್ರಾಗ ಅಡಿಗೆ ರೆಡಿ ಮಾಡ್ತಾರೆ. ತದನಂತರ ಇವತ್ತು ವಾಲ್ಮೀಕಿ ಸಮಾಜ ಇರ್ಬೋದು, ಬೌದ್ಧ ಸಮಾಜ ಇರ್ಬೋದು, ಅನೇಕ ಸಮಾಜಗಳು ಎಲ್ಲ ಜಾತಿಯವರು ಸೇರಿ ಇವತ್ತು ಅವರು ಅಲ್ಲಿ ಎಲ್ಲ ಕಂಟ್ರೋಲ್ ಮಾಡಿ ಕಳಿಸಿ ಊಟ ಮಾಡಿಸೋದ್ರಲ್ಲಿ ಅವರು ಯಶಸ್ವಿ ಆಗ್ತಾರೆ. ಅಡಿಗೆ ಮಾಡೋದ್ರಲ್ಲಿ ಹಾಲುಮತ ಸಮಾಜ ಯಶಸ್ವಿ ಆಗ್ತಾರೆ. ಊಟ ಮಾಡಿಸೋದ್ರಲ್ಲಿ ಎಲ್ಲ ಸಮಾಜದವರು ಯಶಸ್ವಿಯಾಗಿ ಕಳಿಸಿ ಈ ಒಂದು ಜಾತ್ರೆ ಅಭೂತಪೂರ್ವವಾಗಿ ಯಶಸ್ವಿ ಮಾಡುತ್ತಾರೆ. ನಮ್ಮೂರಲ್ಲಿ ಭಾಳ ಸಂತೋಷ. ಪ್ರತಿ ವರ್ಷದಂತೆ ಈ ವರ್ಷ ಶ್ರೀ ಕಾರ್ತಿಕೋತ್ಸವ ಆಂಜನೇಯ ಸ್ವಾಮಿದು ಮತ್ತು ಮಲೆಯಮ್ಮ ದೇವತೆ, ಶುಕ್ಲಮ್ಮ ದೇವತೆದು ನಾವು ಪ್ರತಿ ವರ್ಷ ಆಚರಿಸ್ತೇವೆ. ಅದೇ ಪ್ರಕಾರ ಈ ವರ್ಷ ಮೊನ್ನೆ ಸೋಮವಾರ ಆಂಜನೇಯ ದೇವಸ್ಥಾನ ಮಾಡಿದ್ವಿ. ಮಂಗಳವಾರ ಒಂದು ವಿನಾಕಾರಣ ಬಂದಕ್ಕೆ ಅದನ್ನು ಮುಂದೂಡಿದ್ವಿ. ನಿನ್ನೆ ಗುರುವಾರ ಮಾಡಿ ಇವತ್ತು ಎಲ್ಲ ಪ್ರಸಾದ ಸ್ವೀಕರಿಸ್ತಾ ಮುಕ್ತಾಯಗೊಳಿಸ್ತೀವಿ. ಅಮ್ಮಂದು ವಿಜೃಂಭಣೆಯಿಂದ ನೆರವೇರ್ತಾ ಇದೆ. ಈ ಊರಲ್ಲಿ ಒಟ್ಟು ಭಾವ್ಯಕತೆಯಾಗಿ ಎಲ್ಲ ಸಮಾಜದವರು ಸೇರ್ಕೊಂಡು ಎಲ್ಲ ಸಮಾಜದವರು ಬರ್ತಾರೆ. ಆಮೇಲೆ ಸುತ್ತಮುತ್ತಲ ಹಳ್ಳಿಯರೂ ಬರ್ತಾರೆ ಪ್ರಸಾದ ಸೇವೆಗೆ. ಅಮ್ಮ ಎಲ್ಲರಿಗೂ ಆಶೀರ್ವದಿಸ್ತಾಳೆ. ಅಮ್ಮನ ಹೆಸರು ಮಲೆಯಮ್ಮ ದೇವಿ, ಶುಕ್ಲಮ್ಮ ದೇವಿ.